ಇವತ್ತು ಈ ಘಟನೆ ಇದೆಯಲ್ಲ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸಿರುವಂಥದ್ದು. ಇದರ ಜೊತೆಗೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಘಟನೆಯನ್ನ ಖಂಡಿಸಿದ್ದಾರೆ. ಭಯೋತ್ಪಾದಕ ದಾಳಿಯನ್ನ ಬಲವಾಗಿ ಖಂಡಿಸುತ್ತೇನೆ. ಈ ಕೃತ್ಯದ ಹಿಂದಿರುವವರನ್ನ ಸುಮ್ಮನೆ ಬಿಡೋದಿಲ್ಲ. ಕೃತ್ಯ ಎಸಗಿದವರನ್ನ ನ್ಯಾಯದ ಕಟಕಟೆಗೆ ತರಲಾಗುತ್ತೆ. ಈ ಕೃತ್ಯದ ಹಿಂದಿರುವವರನ್ನ ಸುಮ್ಮನೆ ಬಿಡೋದಿಲ್ಲ. ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿರೋದು, ಕೃತ್ಯ ಎಸಗಿದವರನ್ನ ನ್ಯಾಯದ ಕಟಕಟೆಗೆ ತರಲಾಗುತ್ತೆ. ದುಷ್ಟರ ಕಾರ್ಯಸೂಚಿ ಎಂದಿಗೂ ಯಶಸ್ವಿಯಾಗೋದಿಲ್ಲ. ಭಯೋತ್ಪಾದನೆ ವಿರುದ್ಧ ಹೋರಾಡೋ ನಮ್ಮ ಸಂಕಲ್ಪ ಅಚಲ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ನ ಮುಖೇನ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ದುಷ್ಟರ ಕಾರ್ಯಸೂಚಿ ಯಾವತ್ತಿಗೂ ಕೂಡ ಯಶಸ್ವಿಯಾಗೋದಿಲ್ಲ. ಕೃತ್ಯ ಎಸಗಿದ್ದವರನ್ನ ನ್ಯಾಯದ ಕಟಕಟೆಗೆ ತರಲಾಗುತ್ತೆ. ಭಯೋತ್ಪಾದನೆಯ ವಿರುದ್ಧ ಹೋರಾಡೋ ನಮ್ಮ ಸಂಕಲ್ಪ ಅಚಲ ಅಂತ ಹೇಳಿ ಟ್ವೀಟ್ ಮುಖೇನ ಪ್ರಧಾನಿ ನರೇಂದ್ರ ಮೋದಿ ಅವರು ಕಿಡಿಕಾರಿದ್ದಾರೆ. ಅಕ್ಷರಶಃ ರಕ್ತ ಕಾಶ್ಮೀರ ಆಗಿ ಹೋಗ್ಬಿಟ್ಟಿದೆ. ಕಾಶ್ಮೀರ, ಜಮ್ಮು ಕಾಶ್ಮೀರ ಇಷ್ಟು ದಿನಗಳ ಕಾಲ ಇಂಥ ಘಟನೆಗಳು ಕಡಿಮೆ ಆಗಿ ಹೋಗಿತ್ತು, ನಡೀತಾನೆ ಇರಲಿಲ್ಲ. ಆದರೆ ಈಗ ಈ ಘಟನೆಯಿಂದ ಇಡೀ ಜಮ್ಮು ಕಾಶ್ಮೀರದ ಜನ ಬೆಚ್ಚಿ ಬಿದ್ದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬಂದಂಥ ಪ್ರವಾಸಿಗರನ್ನ ನೀವು ಹಿಂದೂನಾ ಮುಸ್ಲಿಮಾ ಅಂತ ಕೇಳಿ ಅವರ ಹೆಸರುಗಳನ್ನ ಕೇಳಿ ಗುಂಡು ಹಾರಿಸಿ ಅವರನ್ನ ಕೊಲೆ ಮಾಡಿದ್ದಾರೆ ಅಂತ ಅಂದ್ರೆ, ಅವರನ್ನ ಹತ್ಯೆ ಮಾಡಿದ್ದಾರೆ ಅಂತ ಅಂದ್ರೆ ಎಷ್ಟು ದ್ವೇಷ ಇರಬಹುದು. ಜಸ್ಟ್ ಇಮ್ಯಾಜಿನ್. ಇವತ್ತು ಇಡೀ ಭಾರತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಈ ಉಗ್ರರ ವಿರುದ್ಧ. ಲಷ್ಕರ್ ಎ ತೊಯ್ಬಾ ಅಂಗ ಸಂಸ್ಥೆ ಈ ರೀತಿಯಾದಂಥ ಕೃತ್ಯವನ್ನ ಮಾಡಿರೋದು. ಜಮ್ಮು ಕಾಶ್ಮೀರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಇಂಥ ಘಟನೆಗಳು ತೀರಾ ವಿರಳವಾಗಿದ್ವು. ಆದರೆ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾದಂಥ ಕೃತ್ಯವನ್ನ ಎಸಗಿದಾರಲ್ಲ ಆ ದೇಶದ್ರೋಹಿಗಳು, ಆ ಉಗ್ರರು, ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. एक इंसान है, उसने उसको गोली मार दी यहाँ पे। उसने बोला कि ये शायद मुस्लिम नहीं। अपने आप बोले ना मुझे। यहाँ पर थी, क्या बोलते भेलपुरी खाड़ी से मेरा पति साइड में था। एक इंसान है, उसने उसको गोली मार दी यहाँ पे। उसने बोला कि ये शायद मुस्लिम नहीं है, उसने उसको गोली मार दी। यहाँ पर थी, क्या बोलते भेलपुरी खाड़ी से मेरा पति साइड में था। एक इंसान है, उसने उसको गोली मार दी यहाँ पे। उसने बोला कि ये शायद मुस्लिम नहीं है, उसने उसको गोली मार दी।